ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ರಂಜಿತ್ ಶಿರಿಯಾರ್. ವೀಕ್ಷಕರ, ಈ ಕಾಲ್ ತುಳಿತದ ಕೇಸ್ನಲ್ಲಿ ರಾಜಕೀಯ ಸಮರ ಸಿಕ್ಕಾಪಟ್ಟೆ ಜೋರಾಗಿದೆ. ರಾಜಕೀಯ ವಾಕ್ ಸಮರ, ತುತ್ತು ಮೇಮೆ ಹೆಸರಿನ ಚಾಟ ಜೋರಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿದ್ದಾವೆ. ಕಾಲ್ ತುಳಿತ ಪ್ರಕರಣವನ್ನು ಉಲ್ಲೇಖಿಸಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಸರ್ಕಾರಕ್ಕೆ ಎಚ್ಡಿಕೆ ವಿಜಯೇಂದ್ರ ತರಾಟ. ಒಬ್ಬರು ದಿನ ಗೋವಿಂದನ್ ಭಜನೆ ಮಾಡ್ಕೊಂಡು ಬರುತ್ತೆ. ಅವರ ಕೆಲಸ ಏನು ಅನ್ನೋದು ಗೊತ್ತಿದೆ. ಪೊಲೀಸ್ ಕಮಿಷನರಿಗೆ ಆ ವ್ಯಕ್ತಿ ಫೋನ್ ಮಾಡಿ ವಿಧಾನಸೌಧ ಮುಂಭಾಗದಲ್ಲಿ ಇವತ್ತು ಕಾರ್ಯಕ್ರಮ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು, ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ಕಮಿಷನರ್ ಮೇಲೆ ಒತ್ತಡ ಹಾಕ್ತಾರೆ. ಬೆಳಗ್ಗೆ 7-7:30 ಗಂಟೆ ಪೊಲೀಸ್ ಕಮಿಷನರ್ ಹೇಳ್ತಾರೆ, ಸರಿಲ್ಲ, ಬೆಳಗ್ಗೆ 5 ಗಂಟೆ 5 ಗಂಟೆವರೆಗೆ ನಾವೆಲ್ಲ ಕೆಲಸ ಮಾಡಿ ನಿದ್ದೆ ಇಲ್ಲ, ಮುಖ ತೊಳ್ಕೊಂಡಿಲ್ಲ. ಇನ್ನು ಈಗ ನಾವು ಮುಖ ತೊಳಿತಾ ಇದ್ದೀವಿ. ಮತ್ತೆ ನೀವು 2-3 ಕಡೆ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂದ್ರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಸರ್. ನಿದ್ದೆ ಗಂಟೆ ರಾತ್ರಿ ಎಲ್ಲ, ದಯವಿಟ್ಟು ಹಠ ಮಾಡಬೇಡಿ, ಒಂದು ಕಡೆ ಮಾಡಿ, KCA ಸ್ಟೇಡಿಯಂನಲ್ಲಿ ಬಂದೋಬಸ್ತ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಹೋಗ್ತಾರೆ ಮುಖ್ಯಮಂತ್ರಿಗಳ ಹತ್ರ, ಹೋಗಿ ಕರೆಸ್ತಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ, ಹೇಳಿದಷ್ಟು ಮಾಡೋಗೋ ಕೆಲಸ. ಇದು ಮುಖ್ಯಮಂತ್ರಿಗಳು ಪೊಲೀಸ್ ಕಮಿಷನರ್ಗೆ ಆದೇಶ ಮಾಡೋದು. ಅವ್ರ ವಿಧಿ ಇಲ್ಲದೆ ವಿಧಾನಸೌಧ ಮುಂಭಾಗದಲ್ಲಿ ಸಂಪೂರ್ಣ ಪೊಲೀಸ್ ಇಲಾಖೆಯವರನ್ನ ಸ್ವಲ್ಪ ಹೆಚ್ಚುವರಿಗೆ ಹಾಕಲಿಕ್ಕೆ ತೀರ್ಮಾನ ತಗೋತಾರೆ. ಅಲ್ಲಿ KCA ಸ್ಟೇಡಿಯಂಗೆ ಈ KSRP ರಿಸರ್ವ್ ಪೊಲೀಸ್ ತುಕಡಿ ಕಾನ್ಸ್ಟೇಬಲ್ ಇಲ್ಲ, ಅಲ್ಲಿಗೆ ಮಾಡ್ತಾರೆ. ಇವ್ರು ಸೀನಿಯರ್ ಆಫೀಸರ್ ನಿಲ್ಲಾಕತ್ತಾರೆ. ಬಟ್ ಯಾರಿಗೂ ವಿಡಿಯೋ ಕಾನ್ಫರೆನ್ಸ್ ಆಗಲಿ, ಮೊದಲೇ ಎಲ್ಲರಿಗೂ ಏನೇನು ಮಾಡಬೇಕು ಅಂತಕ್ಕಂಥದ್ದು ಸೂಚನೆ ಕೊಡೋಕೆ ಸಮಯ ಸಿಗಲ್ಲ, ಕೊಟ್ಟಿರಲ್ಲ. ಅದು ಒಂದು ನನಗೆ ಮಾಹಿತಿ ಇದೆ. ನಂತರ ಅಲ್ಲಿ ಒಂದು 3-4 ತುಕಡಿ 25 ಜನ ಇರ್ತಾರೆ. ಆ ಟೀಮ್ ಅಲ್ಲಿ ಹಾಕಿರ್ತಾರೆ ಅಷ್ಟೇ, ಕಾಟಾಚಾರಕ್ಕೆ. ಇದು ವಿಧಾನಸೌಧ ಮುಂಭಾಗದಲ್ಲಿ ಕಾರ್ಯಕ್ರಮ ಮಾಡತಕ್ಕಂಥದ್ದು ಮುಖ್ಯಮಂತ್ರಿಗಳು ಅಲ್ಲೇ ಆಗಬೇಕು. ನಾನು KCA ಸ್ಟೇಡಿಯಂಗೆ ಯಾವ ಕುಡ್ಕೋರ ಹೊಡೆತನದಲ್ಲಿರೋದು, ಅದಕ್ಕೆ ನಾನು ಅಲ್ಲೋಗ್ಬೇಕೇನ? ಇಲ್ಲಿ ಆ ಕುಡಿತ ದುಡ್ಡಿಂದಲೇ ಇವತ್ತು ಸರ್ಕಾರ ನಡೀತಿರೋದು. ಇಲ್ಲಿ ಹೇಳ್ತಾರೆ ಇವ್ರಿಗೆ ಕಮಿಷನ್ ಯಾವ ಕುಡಿತದನ್ನು ಅರೇಂಜ್ ಮಾಡಿರ ಕಾರ್ಯಕ್ರಮ KCA ಸ್ಟೇಡಿಯಂ ನಾನು ಹೋಗಬೇಕ, ವಿಧಾನಸೌಧ ಮುಂಭಾಗದಲ್ಲಿ ಆಗಬೇಕು ಅಂತ ಈ ಮುಖ್ಯಮಂತ್ರಿ ಹೇಳ್ತಾರೆ. ಇದು ಒಂದು ಭಾಗ. ಪಾಪ ನಮ್ಮ ಕನಕಪುರದ ಉಪಮುಖ್ಯಮಂತ್ರಿಗಳು ಅಲ್ಲಿ ಯಾವುದೋ ಕೋರ್ಟ್ ಕೇಸಲ್ಲಿ ಕನಕಪುರದಲ್ಲಿ ಇರ್ತಾರೆ. ಅವರಿಗೆ ಅವ್ರ ಪತ್ರಿಕಾ ಕಾರ್ಯದರ್ಶಿ, ಸರ್ ಇಲ್ಲೆಲ್ಲ ಜನ ವಿಧಾನಸೌಧ ಮುಂಭಾಗದಲ್ಲಿ ಸನ್ಮಾನ ಮಾಡೋದಕ್ಕೆ ಇಲ್ಲೇನೋ ಅರೇಂಜ್ಮೆಂಟ್ ನಡೀತಾ ಇದೆ ಸರ್. ಆಗ ನನ್ನ ಗಮನಕ್ಕೆ ಬರದೆ ಯಾರು ತೀರ್ಮಾನ ಮಾಡೋರೆ ಗೊತ್ತಿಲ್ಲ ಅಂತೇಳಿ ಪಾಪ ಅಲ್ಲಿ ಕೋರ್ಟ್ ಅಲ್ಲಿಂದ ಅವ್ರ ಪಟಾಲಂ ಕರ್ಕೊಂಡು ಸ್ವಲ್ಪ ಜನನ್ನ ನೇರವಾಗಿ ವಿಧಾನಸೌಧಕ್ಕೆ ಹೋದ್ರು. ಸಾರಿ, HAL ಏರ್ಪೋರ್ಟ್ಗೆ. HAL ಹೋಗಿ ಅಲ್ಲಿ ಅವರಿಗೆ ಸನ್ಮಾನ. ಅದೆಂತದ ನಮ್ಮ RCB ಫ್ಲಾಗ್ ಒಂದು, ಇನ್ನೊಂದು ನಮ್ಮ ಕನ್ನಡ ಫ್ಲಾಗ್. ಇವ್ರ ಕತ್ತಲ್ಲಿ ಕನ್ನಡದ್ದು ಫ್ಲಾಗ್ ಇಲ್ಲ, ಇಂಪೋರ್ಟೆಡ್ ಎಂತದೋ ಹಾಕತ್ತಾರೆ ಈಗ ಸ್ಟೈಲ್ ಆಗಿ ಶಾಲ್ನ. ಕನ್ನಡ ಶಾಲೆ ಇವ್ರು ಹಾಕಿರಲ್ಲ. ವಿರಾಟ್ ಕೊಹ್ಲಿ ಕೊಡಕ್ ಹೋಗ್ತಾರೆ ಕನ್ನಡ ಫ್ಲಾಗ್. ಅವರು
1 ಸೆಕೆಂಡ್ ಮತ್ತೆ ವಾಪಸ್ ಅವ್ರಿಗೆ ಕೊಡ್ತಾರೆ. ಇವೆಲ್ಲ ತೋರಿಸಿದಿರದನ್ನ ಅಲ್ಲಿ ಅವ್ರು ಶೋ ಮಾಡ್ಕೊಂಡು ನಾನು ಬ್ರ್ಯಾಂಡ್ ಬೆಂಗಳೂರು ದೇಶಕ್ಕೆ ತೋರಿಸಬೇಕು ಈ ಕಾರ್ಯಕ್ರಮದ ಮುಖಾಂತರ ಅಂತ ಹೇಳಿ ಅವ್ರದ್ದೇನೋ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಪ್ಯಾರಲ್. ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು. ಸರಿ, ಅದು ಮುಗಿಸ್ಕೊಂಡು ಕಾರಲ್ಲಿ ಇವರೇ RCB ಫ್ಲಾಗ್ ಇಟ್ಕೊಂಡು ಏನ್ ಇವರೇ ಗೆಲ್ಲಿಸ್ಕೊಂಡ್ ಬಂದಿದ್ದೀನಿ ಮ್ಯಾಚ್ನ ಅಂತ ಅನ್ನಂಗೆ ಮುಂದಗಡೆ ಪೈಲಟ್ ಮಾಡ್ತಾರೆ ಇಲ್ಲಿ ನಮ್ಮ ತಾಜ್ ಹೋಟ್ಲರಿಗೆ. ಅಲ್ಲಿ ಬಿಟ್ಬಿಟ್ಟು ಹೋಗೋದೊಂದು ಭಾಗ. ಆಮೇಲೆ 11:30 ಗಂಟೆಗೆ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಅವ್ರಿನ್ನೂ ಬಹುಶಃ ಮಲಗಿರ್ತಾರೆ, ಫೋನ್ ಮಾಡ್ತಾರೆ. ಏನ್ ಡಾಕ್ಟ್ರೆ ಇದು, ಯಾರು ಇವೆಲ್ಲ ಅರೇಂಜ್ಮೆಂಟ್ ಮಾಡಿದರು, ವಿಧಾನಸೌಧ ಮುಂಭಾಗದಲ್ಲಿ ಮಾಡಕ್ಕೆ ಯಾರು ಹೇಳಿದರು ಡಾಕ್ಟ್ರೆ ಅಂತೇಳಿ ನಮ್ಮ ಹೋಮ್ ಮಿನಿಸ್ಟ್ರಿ ಫೋನ್ ನಲ್ಲಿ ಪ್ರಶ್ನೆ ಮಾಡ್ತಾರೆ. ಇದು ಎಲ್ಲ ಇವರ ಪರ್ಸನಲ್ ಪ್ರತಿಷ್ಠೆಗೆ ಯಾವ್ಯಾವ ತರ ನಡ್ಕೊಂಡು ಅನ್ನೋದು ನಿಮ್ ಮುಂದೆ ಹೇಳ್ತಾ ಇದ್ದೇನೆ. ಇಲ್ಲಿ ನಾವು ರಾಜಕೀಯ ಮಾಡ್ತಾ ಇಲ್ಲ, ರಾಜಕೀಯ ಮಾಡಕ್ ಬೇರೆ ಟೈಮ್ ಇದೆ. ಇವತ್ತು 11 ಜನ ಬಲಿ ತಗೊಂಡ್ರಲ್ಲ, ನಿಮ್ಗೇನಾದ್ರೂ ಮನುಷ್ಯತ್ವ ಇದ್ರೆ, ಮಾನವೀಯತೆ ಇದ್ರೆ, ಕಿಂಚಿತ್ತು ನಿಮಗೆ ದುಃಖ ಆಯ್ತಾ? ನಂತರ ವಿಧಾನಸೌಧದ ಮುಂಭಾಗ 20 ಗಂಟೆ ಆದ್ಮೇಲೆ ಕಣ್ಣಲ್ಲಿ ನೀರು ಹಾಕಿ, ಅದು ಕಣ್ಣಲ್ಲಿ ನೀರು ಹಾಕಿದ್ದು ನೋಡಿದ್ರೆ ಏನು ಯಾರೋ ಆತರ ಆನಂದ ಭಾಷೆಯೋ ಅಥವಾ ದುಃಖದ ಭಾಷೆಯೋ ಗೊತ್ತಿಲ್ಲ. ಆ ಕಣ್ಣಲ್ಲಿ ಅಳೋಕ್ಕೂ ಯಾವ ರೀತಿ ಹೃದಯದಿಂದ ಬರಬೇಕು ಕಣ್ಣೀರು. ಜನಗಳ ಮುಂದೆ ಡ್ರಾಮಾ ಮಾಡಿದ್ರೆ ಆ ಕಣ್ಣೀರು ಬರಲ್ಲ, ಹೃದಯದಿಂದ ಬರಬೇಕದೆಲ್ಲ ಆ ನೋವುಗಳು ನೋಡಿದಾಗ. ಇಲ್ಲಿ ನೀವೇ ನೋಡಿದಿರಿ, ಟಿವಿಗಳಲ್ಲಿ ತೋರಿಸಿದ್ರಿ. ಇವ್ರಿಗೆ ಸನ್ಮಾನ ಮಾಡಕ್ ಪಾಪ ಕರೆಸಿ ಅವ್ರ ಮೇಲೆ ಯಾವ್ದೊಂದು ಮೂಲಿ ತಳ್ತಿದೆ ನಿಮ್ಮ ಆಟಗಾರರನ್ನ. ನಿಮ್ಮ ವಿಡಿಯೋದಲ್ಲಿ ನೋಡಿದ್ರೆ ಮಂತ್ರಿಗಳು, ಶಾಸಕರು, ಆ ಮಂತ್ರಿ ಕುಟುಂಬದ ಮಕ್ಕಳು ಏನ್ ಕೂಲಿಂಗ್ ಗ್ಲಾಸ್, ಏನು ಕಲರ್ಫುಲ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ಅವರು ಫೋಟೋ ತೆಗೆಸ್ಕೊಳ್ಳೋಕೆ ಕಾಂಪಿಟೇಷನ್ ವಿಧಾನಸೌಧ ಮುಂಭಾಗದಲ್ಲಿ. ಹೋಗಿ ಸನ್ಮಾನ ಮಾಡ್ತೀವಿ ಅಂತೇಳಿ ಪಾಪ ಕರೆಸ್ಕೊಂಡ್ರಲ್ಲ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ವಿಜಯ ಹೇಳಿದ್ರಲ್ಲ, ಇವರೇ ಒಂದು ಟ್ವೀಟ್ ಮಾಡಿ ಸರ್ಕಾರದಿಂದ ನಾವು ದೊಡ್ಡ ಮಟ್ಟದ ಸನ್ಮಾನ ಮಾಡ್ತಾ ಇದ್ವಿ, ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕು ಅಂತ ಹೇಳಿ ಇವರೇ ಟ್ವೀಟ್ ಮಾಡಿ ಜನಗಳಿಗೆ ಆಹ್ವಾನ ಕೊಟ್ಟು ಜನಗಳಿಗೆ ಪ್ರಾಣ ತೆಗೆದು ಲಾಠಿ ಚಾರ್ಜ್ ಮಾಡ್ಸಕ್ಕೆ ಕರೆಸಿದ್ ನೀವು ಅವ್ರನ್ನ, ಜನಗಳನ್ನ, ಅಭಿಮಾನಿಗಳನ್ನ. ವಿಧಾನಸೌಧದಲ್ಲಿ ಸನ್ಮಾನ ಅವ್ರಿಗೆ ಇಟ್ಕೊಂಡು ನೀವು ವೇದಿಕೆ ಮೇಲೆ ಅವ್ರನ್ನು ಕೂರಿಸಿ ಹೋಗಿ ಸನ್ಮಾನ ಹೆಂಗ್ ಮಾಡಿದ್ರು? ಅಲ್ಲಿ ಶಾಲು ಇಲ್ಲ, ನಮ್ಮ ಮೈಸೂರು ಪೇಟೂ ಇಲ್ಲ, ಪಾಪ ಅವ್ರನ್ನೆಲ್ಲ ಕೂರಿಸ್ಕೊಂಡವ್ರೆ. ಆಗ ಅಲ್ಲಿ ಯಾರೋ ಒಂದು ಶಾಲಾದ್ರೂ ತರಿಸ್ಬಾರ್ದ ಅಂತೇಳಿ ಆಗ ಪರದಾಡೋರೆ. ಎಂತ ಶಾಲೆ ಓದಿಸಿದ್ರು? ನಮ್ಮ ಮದುವೆ ಮನೇಲಿ ಹಾಕತ್ತೀವಲ್ಲ ನಾವು, ರೇಷ್ಮೆದ ಕಾಟನ್